Hey guys, welcome back to my YouTube channel. So guys, KA ಇಂದ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ ರಿಗಾರ್ಡಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ಅರ್ಜಿ ತಿದ್ದುಪಡಿ ಕುರಿತು. ಸೊ ನೋಡಿ ಗೈಸ್, ಈ ಹಿಂದೆ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ರು. ಸೊ ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ಅರ್ಜಿ ತಿದ್ದುಪಡಿ ಹಾಗೂ ವಿಸ್ತರಣೆ ಕುರಿತು ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ರು. ಸೊ ಅದರಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ರು. 3 days ಅರ್ಜಿ ಎಕ್ಸ್ಟೆಂಡ್ ಮಾಡಿದ್ರು. ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು. ಅದೇ ರೀತಿ ಅರ್ಜಿ ತಿದ್ದುಪಡಿ ಮಾಡಲಿಕ್ಕೆ 10ನೇ ತಾರೀಕಿನಿಂದ 13ನೇ ತಾರೀಕುವರೆಗೆ ಅರ್ಜಿ ತಿದ್ದುಪಡಿ ಮಾಡಲಿಕ್ಕೂ ಕೂಡ ಅವಕಾಶ ಕೊಡಲಾಗುವುದು ಅಂತ ಹೇಳ್ಬಿಟ್ಟು ಒಂದು ಪ್ರಕಟಣೆಯಲ್ಲಿ ತಿಳಿಸಿದರು. ಸೊ ಅದರಂತೆ ಇವತ್ತು ಆ ಒಂದು ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ತಪ್ಪಾಗಿ ಅರ್ಜಿಯನ್ನು ಸಲ್ಲಿಸಿದ್ರಿ, ಹಾಗೆ ಏನೇನು ಮಿಸ್ಟೇಕ್ಸ್ ಅದರಲ್ಲಿ ಮಾಡಿದ್ದೀರಾ, ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅರ್ಜಿಯನ್ನು ಹೇಗೆ ತಿದ್ದುಪಡಿ ಮಾಡೋದು, ಯಾವ ಲಿಂಕ್ ಮೂಲಕ ತಿದ್ದುಪಡಿ ಮಾಡಬೇಕು, ಕಾಮನ್ ಮಿಸ್ಟೇಕ್ಸ್ಗಳು ಏನು, ಹೇಗೆ ಅರ್ಜಿಯನ್ನು ತಿದ್ದುಪಡಿ ಮಾಡಿದ ಮೇಲೆ ಅದನ್ನು ಸಬ್ಮಿಟ್ ಮಾಡಬೇಕು, ಅದೇ ರೀತಿ ಅರ್ಜಿ ತಿದ್ದುಪಡಿಯಲ್ಲಿ ಏನಾದರೂ ಶುಲ್ಕ ವ್ಯತ್ಯಾಸವಾದಲ್ಲಿ ಅದನ್ನು ಹೇಗೆ ಪೇ ಮಾಡೋದು, ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡ್ರೆ ಮಾತ್ರ. ಹಾಗೆ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗ್ಬೋದು ಅಪ್ಡೇಟ್ಸ್ಗಳಿಗೋಸ್ಕರ. ಓಕೆ, ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಅರ್ಜಿ ತಿದ್ದುಪಡಿ ಮಾಡಲಿಕ್ಕೆ ಅಫಿಷಿಯಲ್ ಆಗಿ KA ಇಂದ ಲಿಂಕ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಒಂದು ಲಿಂಕ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಕಲ್ಯಾಣ ಕರ್ನಾಟಕ ಅರ್ಜಿ ತಿದ್ದುಪಡಿ ಲಿಂಕ್ ಇಲ್ಲಿ ನೋಡ್ಬೋದು. ಇತ್ತೀಚಿನ ಪ್ರಕಟಣೆಗಳಲ್ಲಿ ಹಾಗೆ RPC ವಿಭಾಗದ ಅರ್ಜಿ ತಿದ್ದುಪಡಿ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ಓಪನ್ ಮಾಡಿ ನೀವು ಕೂಡ ಚೆಕ್ ಮಾಡಬಹುದು. ಸೊ ಇದು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ. ಸೊ ಇಲ್ಲಿ ನೋಡಬಹುದು, ಎಡಿಟ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಸ್ಟೇಟ್ ಪೊಲೀಸ್, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅರ್ಜಿಯನ್ನು ತಿದ್ದುಪಡಿ ಮಾಡಿ. ಓಕೆ, ಅದರಂತೆ ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಇದು RPC ವಿಭಾಗದ ಅಭ್ಯರ್ಥಿಗಳಿಗೆ ಒಂದು ಲಿಂಕ್ ಆಗಿರುತ್ತೆ. ಸೊ ಇದು ಎಡಿಟ್ ಅಪ್ಲಿಕೇಶನ್ ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಈಗ ನಾನು RPC ವಿಭಾಗದ ಅಭ್ಯರ್ಥಿಗಳಿಗೆ ಎಡಿಟ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹಿಯರ್ ಬೋತ್ ಆರ್ ಸೇಮ್ ಪ್ರೊಸೆಸ್ ಫಾರ್ ಕಲ್ಯಾಣ ಕರ್ನಾಟಕ ಆ್ಯಂಡ್ RPC ನಾನ್ ಹೈದರಾಬಾದ್ ಕರ್ನಾಟಕ. ಸೊ ಈ ಒಂದೇ ಸ್ಟೆಪ್ಸ್, ಒಂದೇ ಮೆಥಡ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಸೊ ಎರಡೂ ಕೂಡ ಸೇಮ್ ಮೆಥಡಲ್ಲಿ ನೀವು ಅರ್ಜಿಯನ್ನು ತಿದ್ದುಪಡಿ ಮಾಡ್ಬೋದು. ಸೊ ಇಲ್ಲಿ ಈ ಲಿಂಕ್ ಏನು ಕೊಟ್ಟಿದ್ದಾರೆ, ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿ. ಸೊ ಈ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಯೂಸರ್ ವ್ಯಾಲಿಡೇಷನ್ ಅಂತ ಬರುತ್ತೆ. ಅಪ್ಲಿಕೇಶನ್ ID ಎಂಟರ್ ಮಾಡಿ. ಅಪ್ಲಿಕೇಶನ್ ID ಯಾವಾಗ ಬರುತ್ತೆ, ನೀವು ಅಪ್ಲಿಕೇಶನ್ ಫಸ್ಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಿರಲ್ಲ, ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ID ಜನರೇಟ್ ಆಗುತ್ತೆ. ಆ ಅಪ್ಲಿಕೇಶನ್ IDಯನ್ನು ಇಲ್ಲಿ ಎಂಟರ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ಕ್ಯಾಪ್ಚಾ ಹಾಕಿ, OTP ಮೇಲೆ ಕ್ಲಿಕ್ ಮಾಡಿ. ಸೊ OTP ಬಂದ ಮೇಲೆ ಏನು ಮಾಡಬೇಕು, ಸೊ ನೋಡಿ OTP ಬಂದ ಮೇಲೆ ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಆ OTP ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಅರ್ಜಿ ತಿದ್ದುಪಡಿ ಪ್ರೋಸೆಸ್ಗೆ ನೀವು ಎಂಟರ್ ಆಗ್ತೀರಾ. ಆ ಅರ್ಜಿ ನೋಡಿ, ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮಗೆ OTP ಬರುತ್ತೆ. ಆ OTP ಎಂಟರ್ ಮಾಡಿದ ಮೇಲೆ ಏನು ಮಾಡಬೇಕು, ಎಲ್ಲ ಅಭ್ಯರ್ಥಿಗಳಿಗೆ ಒಮ್ಮೆ ಮಾತ್ರ ಅರ್ಜಿ ತಿದ್ದುಪಡಿ ಮಾಡುವ ಅವಕಾಶ ಕಲ್ಪಿಸಲಾಗಿದೆ. ಅಭ್ಯರ್ಥಿಗಳು ಭಾವಚಿತ್ರ ಹಾಗೂ ಸಹಿ, ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್. ಇಲ್ಲಿ ಕಾಮನ್ ಮಿಸ್ಟೇಕ್ ಏನಂದರೆ ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ, ಫೋಟೋ ಕಡೆ ಸಿಗ್ನೇಚರ್ ಅಪ್ಲೋಡ್ ಮಾಡ್ತೀರಾ, ಸಿಗ್ನೇಚರ್ ಕಡೆ ಫೋಟೋ ಅಪ್ಲೋಡ್ ಮಾಡ್ತೀರಾ. ಇದು ಕಾಮನ್ ಮಿಸ್ಟೇಕ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಇದನ್ನು ಕೇರ್ಫುಲ್ ಆಗಿ ನೋಡಿಬಿಟ್ಟು, ಸೊ ಒಂದೇ ಅವಕಾಶ ಕೊಡೋದ್ರಿಂದ ಒಂದ್ಸಲ ಏನು ಕರೆಕ್ಟಾಗಿ ಅಪ್ಡೇಟ್ ಮಾಡಿ. ಅದೇ ರೀತಿ ಅಭ್ಯರ್ಥಿ ಪ್ರವರ್ಗ ಕೆಟಗರಿ ಏನಾದರೂ ರಿಸರ್ವೇಷನ್ ಚೇಂಜಸ್ ಇದ್ದರೆ ಅದನ್ನು ಕೂಡ ಅರ್ಹತಾ ವಿವರಗಳಲ್ಲಿ ಬದಲಾವಣೆಗಳನ್ನು ಮಾಡಿದ್ದಲ್ಲಿ, ಅರ್ಜಿ ಶುಲ್ಕದಲ್ಲಿ ಏನಾದರೂ ಬ್ಯಾಲೆನ್ಸ್ ಅಮೌಂಟ್ ನಿಮಗೆ ಬಂದರೆ, ಅಂದರೆ ಹೆಚ್ಚಳವಾದರೆ ಅರ್ಜಿ ಶುಲ್ಕ. ಸೊ ನೋಡಿ, ಕೆಟಗರಿಗೆ ಒಂದೊಂದು ಅರ್ಜಿ ಶುಲ್ಕ ಇದೆ, ಆ ಬೇಸ್ ಮೇಲೆ ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕಾಗ್ತದೆ. ಸೊ ಇಲ್ಲಿ ನೀವು ಕೆಟಗರಿ ಚೇಂಜ್ ಆಗಿ ಅರ್ಜಿ ಶುಲ್ಕ ಮತ್ತೇನಾದರೂ ಜಾಸ್ತಿ ಆದರೆ ಆ ವ್ಯತ್ಯಾಸದ ಮೊತ್ತವನ್ನು ಕೂಡ ನೀವು ಕಡ್ಡಾಯವಾಗಿ ಪಾವತಿಸಬೇಕು. ಸೊ ಈಗ ನೀವು ಮುಂಚೆ ಹಾಕಿದ್ದ ಕೆಟಗರಿ 500 ರೂಪಾಯಿ ಇತ್ತು ಫೀ ಪೇಮೆಂಟ್, ಈಗ 750 ರೂಪಾಯಿ ಆಯಿತು. ಸೊ ಈಗ ಬ್ಯಾಲೆನ್ಸ್ ಅಮೌಂಟ್ ಏನೆಷ್ಟು, 250 ರೂಪಾಯಿ. ಆ 250 ರೂಪಾಯಿನ ನೀವು ಪೇ ಮಾಡಲೇಬೇಕು, ಕಡ್ಡಾಯವಾಗಿ ಪೇ ಮಾಡಬೇಕಾಗ್ತದೆ. ಅದಕ್ಕೂ ಕೂಡ ಒಂದು ಸಪ್ರೇಟ್ ಲಿಂಕ್ ಕೂಡ ಅಲ್ಲಿ ರೀಡೈರೆಕ್ಟ್ ಮಾಡಿ ಕೊಡ್ತಾರೆ. ಓಕೆ, ಸೊ ಅದೇ ರೀತಿ ಅರ್ಜಿ ತಿದ್ದುಪಡಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಅಭ್ಯರ್ಥಿಗಳು ಒಂದು ಪ್ರಿಂಟೌಟ್ ತಕ್ಕೊಬೇಕು ಕಡ್ಡಾಯವಾಗಿ. ಅದೇನಕ್ಕಂದರೆ ಆ ಪ್ರಿಂಟೌಟ್ನ ಪ್ರಾಧಿಕಾರ ಕೇಳಿದಾಗ ಅದನ್ನು ಸಬ್ಮಿಟ್ ಮಾಡಬೇಕು. ಹಾಗಾಗಿ ಪ್ರಿಂಟೌಟ್ನ ಮರಿದೇ ತಕ್ಕೊಳ್ಳಿ, ಒಂದು ಪ್ರಿಂಟೌಟ್ ಇಟ್ಕೊಂಡಿರ್ರಿ. ಆ ಪ್ರಿಂಟೌಟ್ನ ತಕ್ಕೊಂಡು ಪ್ರಾಧಿಕಾರಕ್ಕೆ ಅವ್ರು ಕೇಳಿದಾಗ ನೀವು ಅದನ್ನು ಸಬ್ಮಿಟ್ ಮಾಡಬೇಕು. ಸೊ ಈ ರೀತಿ 5 ಸ್ಟೆಪ್ಸ್ ಇರ್ತವೆ. 5 ಸ್ಟೆಪ್ಸ್ನ ಕ್ಲೀನಾಗಿ
ಇದನ್ನು ಫಾಲೋ ಮಾಡಿ. ಓಕೆ, ಸೊ ಅಪ್ಲಿಕೇಶನ್ ಕ್ಲಿಕ್ ಮಾಡಿ, OTP ಬರುತ್ತೆ. ನೆಕ್ಸ್ಟ್ ನಿಮ್ಮ ಸಿಗ್ನೇಚರು, ಫೋಟೋ, ಜನರಲ್ ಇನ್ಫಾರ್ಮೇಷನ್ನ, ಫೀ ಪೇಮೆಂಟ್ ಸ್ಟೇಟಸ್, ಪ್ರಿಂಟ್ ಇಷ್ಟು ಕ್ಲೀನಾಗಿ ಮಾಡಿ. ಸೊ ನಿಮ್ಮ ಏನು ತುಂಬ ಅಭ್ಯರ್ಥಿಗಳು ಕೆಲವೊಬ್ರು ಏನು SSLC ಡೀಟೇಲ್ಸ್ ರಾಂಗ್ ಹಾಕಿರ್ತಾರೆ, PUC ಡೀಟೇಲ್ಸ್ ರಾಂಗ್ ಹಾಕಿರ್ತಾರೆ. ಸೊ ಇದನ್ನೆಲ್ಲ ಕ್ಲೀನಾಗಿ ವೆರಿಫೈ ಮಾಡಿ, ಕ್ರಾಸ್ ಚೆಕ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಒಂದು ಪ್ರಿಂಟ್ ತಗೊಳ್ಳಿ. ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತಿದ್ದೀನಿ. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಒಂದೇ ಅವಕಾಶ ಇರೋದು, ಮತ್ತೆ ಕೊಡೋದಿಲ್ಲ. 3 ದಿವಸ ಅವಕಾಶ ಇರುತ್ತೆ. 10ನೇ ತಾರೀಕಿಂದ 13ನೇ ತಾರೀಕು ತನಕ ಒಂದು ಅರ್ಜಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಯಾರ್ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರ, ಕರೆಕ್ಷನ್ಸ್ ಇದೆ, ಬೇಗ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ತನಕ ವೇಟ್ ಮಾಡಬೇಡಿ, ಮತ್ತೆ ಸರ್ವರ್ ಇಶ್ಯೂ ಬರ್ಬೋದು. ಓಕೆ, ಸೊ ಹಾಗಾಗಿ ಈಗಿಂದನೇ ಒಳ್ಳೆ ನೆಟ್ವರ್ಕ್ ಕನೆಕ್ಷನ್ ಇರೋ ಕಡೆ ಕೂತ್ಕೊಂಡು ಅರ್ಜಿನ ತಿದ್ದುಪಡಿ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೂ ಕೂಡ ಏನಾದರೂ ಚೇಂಜಸ್ ಮಾಡೋದಿದ್ರೆ, ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.